ಪ್ರಕಾರ ಈ ಸಲ ಅದ್ರ ಬಹಳ ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಯಾರು ಗೆಲ್ಲಬಹುದು? ನೋಡಿ, ಇಲ್ಲಿ ತುಂಬ ಒಂದು 30 ವರ್ಷದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷವೇ ಗೆದ್ದುಕೊಂಡು ಬಂದಿದೆ. ಈ ಬಾರಿ ಬದಲಾವಣೆ ಇದೆ. ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಯಾಕಂತ ಹೇಳಿದರೆ ಇಡೀ ನಮ್ಮ ಸೌತ್ ಕನ್ನಡದಲ್ಲಿ ಆದಂಥ ಒಳ್ಳೆ ವಿಚಾರಗಳನ್ನು ವಿಜಯ ಬ್ಯಾಂಕನ್ನು ಬರೋಡಾ ಬ್ಯಾಂಕಿಗೆ ಮರ್ಜಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಮಂಗಳೂರು ಅಭಿವೃದ್ಧಿ ಆಗಿದೆಯಾ? ಮಂಗಳೂರು ಏನು ಅಭಿವೃದ್ಧಿ ಆಗಲಿಲ್ಲ. ಈಗ ನಿಮ್ಮ ಪ್ರಕಾರ ಯಾವ ಪಕ್ಷ ಗೆಲ್ಲಬಹುದು ಅಂತ ಅಂತೀರಿ? ಇಲ್ಲಿ ಈ ಬಾರಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ. ಪಕ್ಕ ನೋಡೇ ಬಿಡುವ. ನೋಡಿ. ಎಂತ ನಿಮ್ಮ ಹೆಸರು ಎಂತ? ಓಕೆ. ನಿಮ್ಮ ಹೆಸರು? ಮಧುಸೂದನ್ ಶೆಟ್ಟಿ. ಮಧುಸೂದನ್ ಅವರೇ, ಹೇಳಿ ನೀವು ಯಾವ ಪಕ್ಷ ಸಪೋರ್ಟ್ ಮಾಡೋದು? ನಮ್ದು ಹಿಂದುತ್ವ ಓನ್ಲಿ ಬಿಜೆಪಿ. ಜೈ ಮೋದಿ. ಯಾಕೆ ಹಿಂದುತ್ವ ಅಂತಕ? ಮೋದಿ ಅಂದಮೇಲೆ ಮೋದಿ. ಅಲ್ಲ, ನನ್ನ ಪ್ರಶ್ನೆ ಇಷ್ಟ ಮಾರ, ಹಿಂದುತ್ವ ಯಾಕೆ ಮಾರ? ಹಿಂದುತ್ವ ಬೇಕು. ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದ್ವಿ, ಅದಕ್ಕೆ ಹಿಂದುತ್ವ ಬೇಕು. ಹಾಗೆ ಧರ್ಮದಿಂದ ಈಗ ಎಲ್ಲದಕ್ಕೂ ಮುಕ್ತಿ ಅಂತೀರಾ? ಒಟ್ಟು ಯಾರು ಗೆಲ್ತಾರೆ ಈಗ? ಮೋದಿ ಸರ್ಕಾರ, ಬಿಜೆಪಿ. ನೀವು ಅವರಿಗೆ ಮತ ಹಾಕೋದಾ? ಅಲ್ಲ, ನನ್ನ ಒಂದು ಪ್ರಶ್ನೆ, ಕಾಂಗ್ರೆಸ್ ಯಾಕೆ ಬೇಡ ಅಂತ? ನಮ್ಗೆ ಬೇಡ. ಯಾಕೆ? ಪುಕ್ಸಟ್ಟೆ ಕೊಟ್ರೆ ನಮ್ಗೆ ಬೇಡ. ನಮ್ಗೆ ದುಡಿದು ತಿನ್ಬೇಕು ಅಷ್ಟೇ. ದುಡಿದು ತಿಂದ್ರೆ ಚಲೋ ಅಂತ. ಬಿಟ್ಟಿ ಬಾಕಿ ನಮ್ಗೆ ಬೇಡ. ಹೋಗಪ್ಪ, ಹೋಗು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಬನ್ನಿ. ಕೋಣವನ್ನ ಓಡಿಸುವಂತ ಪಂಟ್ರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ನಿಮ್ಮ ಹೆಸರು? ಬಾಲಕೃಷ್ಣ ಅವರೇ, ಹೇಳಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಉಂಟು. ನಿಮ್ಮ ಮತ ಯಾರಿಗೆ? ನಾವು ದೇಶದ ಏಳಿಗೆಗೋಸ್ಕರ ಮೋದಿಜಿಗೆ. ದೇಶದ ಏಳಿಗೆಗೋಸ್ಕರ ಮೋದಿಜಿ ಬಂದ್ರುಂಟಲ್ಲ, ದೇಶದ ಏಳಿಗೆ ಹೇಗೆ ಆಗುದಾ? ಅಲ್ಲ, ಸ್ವಲ್ಪ ಹಾಗೆ ಹೇಳ್ಬೋದಾ? ಅಭಿವೃದ್ಧಿ ಹೇಗುಂಟು, ಏನುಂಟು? ಚೆನ್ನಾಗಿದೆ ಉಂಟು, ಅದಕ್ಕೆ. ಓಕೆ, ಎಂತ ಬರಲಿ. ಎಂತ ನಿನ್ನ ಹೆಸರು ಎಂತ? ರಾಕೇಶ. ಈ ಸಲ ಯಾವ ಚುನಾವಣೆ ಬರ್ತುಂಟು ಗೊತ್ತುಂಟಾ? ಗೊತ್ತಿಲ್ಲ. ಎಷ್ಟು ಏಜ್ ಎಷ್ಟಾ? 16. ಅಯ್ಯೋ, ವೋಟರ್ ಐಡಿ ಎಲ್ಲ ಮಾರಸ. ಆಯ್ತು, ನಿಮ್ಮ ಅಪ್ಪ ಅಮ್ಮ ಉಂಟಲ್ಲ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರ? ಅಲ್ಲ, ನಿಂಗೆ ಓಟಿಲ್ಲ ಗೊತ್ತುಂಟು, ಆದ್ರೆ ಅಪ್ಪ ಅಮ್ಮ ಯಾರು ಬಂದ್ರೆ ಉತ್ತಮ ಅಂತ ಹೇಳ್ತಿರ್ತಾರೆ ಮನೇಲಿ? ಕಾಂಗ್ರೆಸ್. ಯಾಕ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳ್ಬೇಕು. ಒಟ್ಟು ನಿಮ್ಮ ಮನೇಲಿ ಕಾಂಗ್ರೆಸ್ ಹೇಳ್ತಾರೆ? ಆಯ್ತು. ಓ ಅಣ್ಣ, ನಮಸ್ಕಾರ ಅಣ್ಣ. ಒಂದ್ ನಿಮಿಷ, ನಿಮ್ಮ ಹೆಸರೆಂತ ಮಾರ್ರೆ? ಅಶ್ರಫ್. ಈಗ ಯಾವ ಚುನಾವಣೆ ಬರ್ತುಂಟು ಗೊತ್ತುಂಟು ಅಶ್ರಫ್? ಚುನಾವಣೆ ಲೋಕಸಭಾ ಚುನಾವಣೆ ಬರ್ತುಂಟು. ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತದೆ ಮಾರ? ಯಪ್ಪ. ಓಕೆ. ಒಂದ್ ನಿಮಿಷ ಮಾರ. ಹೇಳಿ, ನಿಮ್ದು ಒಂದು ಹೇಳ. ನಿಮ್ಮ ಹೆಸರೆಂತ? ಅನೀಪ್. ಈಗ ಲೋಕಸಭೆ ಚುನಾವಣೆ ಬರ್ತುಂಟಲ್ಲ, ಯಾವ ಪಕ್ಷ ಅಂದ್ರೆ ಉತ್ತಮ ಮಾರ? ಯಾವ್ದು ಬೇಕು? ನಂಗೆ ಕಂಬಳ ಬೇಕು. ಈಗ ಕಂಬಳ ಬೇಕು? ಅಲ್ಲ, ನಾನು ಸುಮ್ಮನೆ ಹಾಗೆ ದುಡ್ಡು ಅಷ್ಟೇ ದುಡ್ಡು ಅಷ್ಟೇ, ಬೇರೆ ಏನು ಮಾಡೋದು? ಅಲ್ಲ, ಯಾರು ಇದ್ದಿದ್ರಲ್ಲಿ ಉತ್ತಮ ಎಂತ ಅನ್ಸ್ತದೆ ಮಾರ? ನೀವು ರಾಜಕೀಯ ನೋಡುವಾಗ ಇದ್ದಿದ್ರಲ್ಲಿ ಉತ್ತಮ ಯಾವ ಪಕ್ಷ ಅನ್ಸ್ತದೆ? ಎಲ್ಲರೂ ಒಂದೇ ಅಲ್ಲ, ಎಲ್ಲರೂ ಒಂದೇ. ಎಂತ ಬೇಕು ನಿಮಗೆ? ಕೋಣ ಬೇಕು. ಎಂತ ನೀವು? ಅಲ್ಲ ಮಾರ, ನೀವು ಓಟ್ ಹಾಕುದಿಲ್ಲ? ಆದ್ರೆ ನಮಗೆ ಕಂಬಳ ಮುಖ್ಯ. ಕಂಬಳ ಮತ್ತೆ ಇದೆಲ್ಲ ಬೇಡ ನಿಮಗೆ? ಈ ರಾಜಕೀಯ ಚುನಾವಣೆ ಎಲ್ಲ ಬೇಡ. ದುಡ್ಡು ಮಾಡೋದವರು. ದುಡ್ಡು ಮಾಡೋ ನಮಗೆ ಬರೀ ಕೋಣ ಬೇಕು. ಇರೋದ್ರಲ್ಲೇ ಉತ್ತಮ ಯಾರು ಮಾರ? ಇರೋದ್ರಲ್ಲೇ ಉತ್ತಮ ಇಡೋದ್ರಲ್ಲ ಬಿಜೆಪಿ ಕಾಂಗ್ರೆಸ್? ಅದು ಹೇಳಕ್ ಬರಲ್ಲ. ನೀವೆಂತ ಹೇಳ್ತೀರಾ? ಇರೋದ್ರಲ್ಲೇ ಉತ್ತಮ ಯಾರು? ಬಿಜೆಪಿ ಕಾಂಗ್ರೆಸ್? ನಮ್ಗೆ ಯಾವ್ದು ಒಂದೇ, ನಮಗೆ ಯಾವ್ದು ಒಂದೇ ನೋಡುವ. ಎಲ್ಲ ಯಾವ್ದಾದ್ರು ಒಂದೇ. ಇಂದು ನೆನೆಸ್ಬಿಡ್ತಾರ ಮಾರ. ಎಂತ ನಿಮ್ಮ ಹೆಸರೆಂತ? ಚಂದ್ರಹಾಸ. ಓಹೋ, ನಿಮಗೆ ಯಾವ ಪಕ್ಷ ಬಂದರೆ ಮಂದಹಾಸ ಮಾರ? ಪಕ್ಷದ ಬಗ್ಗೆ ನಾವಿಲ್ಲ ಮತ್ತೆ ನೀವೆಂತ ಓಟ್ ಹಾಕೋದಿಲ್ಲ? ನೀವು ಓಟ್ ಹಾಕೋದಿಲ್ಲವಾ? ಓಟ್ ಮತ್ತೆ ಅದು ಇದಾಗ್ಬೇಕು, ಫೈನಲ್ ಆಗ್ಬೇಕು. ಅನಂತರ ಅದು ಆಗ್ತದೆ. ಅದು ಯಾರು ಒಬ್ರು ಚಿಂತೆ ಮಾಡೋ, ಇದರ ಚಿಂತೆ ಮಾತ್ರ. ಈಗ ನಮಗೆ ಒಂದ್ ಹೇಳಿ, ಈಗ ನಮಗೆ ಒಂದ್ ಹೇಳಿ, ನಮ್ಗೆ ಒಂದು ಬಿಜೆಪಿ ಕಾಂಗ್ರೆಸ್ ಅದು ಬೇಡ ನಮ್ಗೆ. ಪಕ್ಷ ಬೇಡ. ಆಯ್ತು, ಇರೋದ್ರಲ್ಲೇ ಉತ್ತಮ ಅಂತ. ಇರೋದ್ರಲ್ಲೇ ಉತ್ತಮ ಬಿಜೆಪಿ. ಮತ್ತೆ ನೋಡುವ, ಚಿಂತನೆ ಮಾಡುವ, ಅದರ ಬಗ್ಗೆ ಚಿಂತನೆ ಮಾಡುವ. ಓಕೆ, ಚಿಂತನೆ ಮಾಡಿ. ಇರ್ರಿ, ಎಲ್ಲಿ ಹೋಗುದು ಮಾರ? ನಿಮ್ಮ ಹೆಸರೆಂತ? ಪುನೀತ್. ಲೋಕಸಭೆ ಚುನಾವಣೆ ಬರ್ತಾ ಉಂಟು.
ಈಗ ಒಂದು ಮಂಗಳೂರಿಗೆ ಪ್ರಮುಖವಾಗಿ ದೇಶಕ್ಕೆ ಯಾವ ಪಕ್ಷ ಬಂದರೂ ಉತ್ತಮ ಅಂತ ಅನಿಸ್ತದೆ ನಿಮಗೆ? ನಾವು ಮಂಗಳೂರಿನವರಲ್ಲ, ಮತ್ತೆ ಎಲ್ಲಿ? ನಾವು ಬೇರೆ ಊರಿಂದ ಬಂದಿದ್ದು, ಅದು ಯಾವ ಊರು? ಚಿಕ್ಕಮಗಳೂರು. ಓ, ನೀವು ನಮ್ಮೂರಿನವರು. ಆಯ್ತು ಬಿಡಿ, ಹೇಳಿ, ಆಯ್ತು, ಪರವಾಗಿಲ್ಲ. ಯಾವ ಬಂದರೆ ಉತ್ತಮ ಅಂತ? ಅಲ್ಲಿ ನಾವು ರಾಜಕೀಯವಾಗಿ ಮಾತಾಡೋದಿಲ್ಲಲ್ಲ. ಎಂತ ಯಾರು ಮಾತಾಡೋದೇ ಇಲ್ವಾ ಇಲ್ಲಿ? ರಾಜಕೀಯವಾಗಿ ಯಾರು ಮಾತಾಡೋದೇ ಇಲ್ಲ? ಇಲ್ಲಪ್ಪ. ಹೇಳಿ ಅಲ್ಲ, ಚಿಕ್ಕಮಗಳೂರು ಅಂತೀರಾ ಮತ್ತೆ ಮಾತಾಡಲ್ಲ ಅಂತೀರಾ? ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ಏನೋ ದೇಶ ಹೇಳಿ ಹೇಳಿ ಹೇಳಿ. ಅವ್ರ ಹತ್ರ ಹೇಳಿ, ಮಾತಾಡಿಸ್ತಾರೆ. ಆಯ್ತು ಬಿಡಿ, ಹೋಗ್ಲಿ. ಅಯ್ಯೋ ಸರ್, ನಿಮ್ಮ ಹೆಸರು? ಸ್ಟೀಫನ್ ಅವರೇ, ಹೇಳಿ, ದೇಶಕ್ಕಾಗಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ? ಯಾರು ದುಡ್ಡು ಕೊಡದೆ ಓಟ್ ತಗೊಳ್ತಾರಲ್ಲ ಆ ಪಕ್ಷ ಗೆಲ್ಬೇಕು. ದುಡ್ಡು ಕೊಡದೆ ಓಟ್ ತಗೊಳ್ತಾರಲ್ಲ, ನಿಮ್ಮ ಪ್ರಕಾರ ದುಡ್ಡು ಕೊಡದೆ ಓಟ್ ತಗೊಳ್ಳೋರು ಅಂದ್ರೆ ಯಾರು? ಯಾರಾದ್ರೂ ಆಗ್ಬೋದು, ಅದು ನೀವೇ ಹೇಳ್ಬೇಕು. ನಿಮಗೆ ಕೊಟ್ರೆ ನೀವು ಓಟ್ ಹಾಕ್ಬಾರ್ದು, ದುಡ್ಡು ಕೊಟ್ರೆ. ಅಲ್ಲ, ಅದು ಜನಕ್ಕೆ ಬಿಟ್ಟದ್ದು. ಜನಕ್ಕೆ ಬಿಡ್ಬೇಕು. ನಿಮ್ಮ ಅದು ಜನಕ್ಕೆ ಬಿಟ್ಟದ್ದು ಬಿಡಿ, ಆಯ್ತು. ಅದು ನಿಮ್ಮ ಪ್ರಕಾರ ಇದ್ದಿದ್ರಲ್ಲೇ ಈ ತರ ಬಂದ್ರೆ ಒಂದು ಅಭಿವೃದ್ಧಿ ಆಗ್ತದೆ, ದೇಶ ಒಂದು ಉತ್ತಮ ದಾರಿ ಕಡೆ ಹೋಗ್ತದೆ ಅಂದ್ರೆ ನಿಮ್ಗೆ ಯಾವ್ದು ಅನಿಸ್ತದೆ? ಇಷ್ಟವರೆಗೆ ನೋಡಿದ್ರಲ್ಲಿ ಈ ವ್ಯವಸ್ಥೆಯಲ್ಲಿ ಅದು ಸರಿಯಾಗಿ ಯಾವುದು ಕಾಣ್ತಾ ಇಲ್ಲ. ಆತ ಯಾವುದು ಯುವ ಪೀಳಿಗೆ ಏನಾಗಬೇಕು ಅದನ್ನು ಹೊಸ ರೀತಿಯಾಗಿ ಎಲೆಕ್ಷನ್ ಮಾಡುವ ರೀತಿಯಲ್ಲಿ. ಹೊಸ ರೀತಿ ಅಂದ್ರೆ ಹೇಗೆ ಹೇಗೆ? ಅಂದರೆ ನಿಮ್ಮಂಥ ದುಡ್ಡು ಕೊಟ್ಟವರಿಗೆ ಬಹಿಷ್ಕಾರ ಹಾಕಬೇಕು. ಆ ರೀತಿಯಲ್ಲಿ ಯುವ ಪೀಳಿಗೆ ಮುಂದೆ ಬರಬೇಕು. ಎಂತ ಹೆಸರೆಂತ? ಎಂತ ನಾಚು ಎಂತ? ನೀವು ಹುಡುಗಿಯ ನಾಚುಕೆ? ಎಂತ ಹೆಸರೆಂತ? ಸಫೀಸ್ ಅಂತ. ಸಫೀಸ್. ಹೇಳಿ ಸಫೀಸ್, ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ? ಯಾವುದು ಬಂದ್ರು ನಾವು ದುಡಿದು ತಿನ್ಬೇಕಲ್ಲ. ನಾವು ದುಡಿದು ತಿನ್ಬೇಕಲ್ಲ. ಹೌದು. ಆಯ್ತು, ಆದ್ರೂ ಯಾವ್ದು ಬರ್ಬೇಕು? ಲಾಸ್ಟ್ ಟೈಮ್ ಯಾರಿಗೆ ಓಟ್ ಹಾಕಿದೆ? ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್. ಈ ಬಾರಿ ಇದೆಲ್ಲ ನೋಡಿದಾಗ ಹೇಗೆ ಅನಿಸ್ತದೆ? ವ್ಯವಸ್ಥೆ ಚೇಂಜ್ ಆದ್ರೆ ಕಾಂಗ್ರೆಸ್ ಇಂದ. ಈ ಬಾರಿ ನೀವು ನಿಮ್ಮ ಆಯ್ಕೆ ಕೂಡ ಹಾಗೆ ಇರ್ತದೆ? ಹಾಗೆ ಪಕ್ಕ. ನಮಸ್ತೆ, ಎಂತ ಹೆಸರೆಂತ ನಿಮ್ದು? ಹೇಳಿ ಹೇಳಿ ಹೇಳಿ, ಹೆಸರೆಂತ? ನೀವು ಲೇಡೀಸ್, ಹುಡುಗಿರು ಮಾತಾಡಬೇಕು. ಹೇಳಿ, ನಿಮ್ಮ ಹೆಸರೆಂತ? ಯೋಗಿನಿ. ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು. ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ನಿಮಗೆ ಉತ್ತಮ ಅಂತ ಅನಿಸ್ತದೆ? ನಾವೆಂತ ಹೇಳುದು? ನೀವೇ ಹೇಳ್ಬೇಕು. ಮತ್ತೆ ನೀವು ಎಂತ ಹೇಳೋದು ಅಂದ್ರೆ ಮತ್ತೆ ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಅವ್ರೆಂತ ನಿಮ್ಮ ಮಕ್ಕಳ? ಅವ್ರನ್ನೇ ಕೇಳ್ತೀನಿ ನಾನು. ಹಲೋ ಮೇಡಮ್, ಒಂದೇ ನಾಚ್ಕೊಂಬಿಡ್ರಿ. ಮಂಗಳೂರು ಹುಡುಗಿರು ಸ್ಟ್ರಾಂಗ್ ಇರ್ಬೇಕು ಯಾವತ್ತು. ಎಲ್ಲಿ ಎಂತ ನಿಮ್ಮ ಹೆಸರೆಂತ? ನಿಮ್ಮ ಹೆಸರೆಂತ? ಲಿಖಿತಾ ಅವರೇ, ಹೇಳಿ, ಮಂಗಳೂರಿನಲ್ಲಿ ನಿಮಗೆ ರಾಜಕೀಯದ ಒಂದು ಜ್ಞಾನ ಇದೆ ಅಲ್ಲ? ಇಲ್ಲ, ನಾ ರಾಜಕೀಯದಲ್ಲಿ ಇಲ್ಲ. ನಿಮ್ಗೆ ಏಜ್ ಎಷ್ಟ? ನಮಗೆ 25. ಈಗ ಓಟ್ ಹಾಕಿದೆಯಲ್ಲ? ಹಾಕಿದ್ದೇನೆ. ಆಬ್ವಿಯಸ್ಲಿ ಹಾಕಿರ್ತೀರಾ. ಓಕೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಇಲ್ಲ ಸರ್, ನಾವು ಯಾವ ಪಕ್ಷ ಬಂದ್ರೆ ಓಕೆ ನಮಗೆ. ಪಕ್ಷ ಬಂದ್ರೆ ಓಕೆ ಅಲ್ಲ? ಯಾವ್ದಾದ್ರು ಒಂದೇ ಬರ್ಬೇಕಲ್ಲ? ಇಲ್ಲ ಸರ್, ನಮಗೆ ಏನಿಲ್ಲ. ಯಾವ್ದು ಬರ್ಬೇಕು? ಇರೋದ್ರಲ್ಲಿ ಉತ್ತಮ ಯಾವ್ದು? ಅಲ್ಲ, ನೀವೆಂತ ಹೇಳ್ತೀರಾ? ಒಳ್ಳೆಯವರಾಗಿದ್ದರೆ. ನಿಮ್ಮ ಪ್ರಕಾರ ಒಳ್ಳೆಯವ್ರು ಯಾರ? ಮನೇಲಿ ಹೇಗೆ ಹೇಳ್ತೀರಾ ಹಾಗೆ? ನಿಮ್ಮ ಅಮ್ಮ ಮಾತ್ರ ಹೇಳಲಿಲ್ಲ, ಸೊ ನೀವು ಹೇಳಿ. ನಿಮ್ಮ ಹೆಸರೆಂತ? ಹಿತೈಷಿ ಅವರೇ, ನಾವೆಲ್ಲ ಹಿತೈಷಿಯಾಗಿರ್ಬೇಕು ಅಂತಂದ್ರೆ ಯಾವ ಪಕ್ಷ ಬಂದ್ರೆ ಉತ್ತಮ? ಅವ್ರ ಬಾಯಲ್ಲಿ ಬರ್ತುಂಟು, ಆದ್ರೆ ಇಲ್ಲಿ ತನಕ ಬರ್ತುಂಟು, ಆದ್ರೆ ಇಲ್ಲಿಂದ ಬರ್ತಾ ಇಲ್ಲ. ಹೇಳಿ 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 ಹೇಳಿ. ಹೇಳಲ್ಲ? ಪರ್ಸನಲ್ ಹೇಳೋದೇ ಇಲ್ಲ? ಆಯ್ತು ಬಿಡಿ, ಹೋಗ್ಲಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ವೇದಾವತಿ ಅವರೇ, ಹೇಳಿ, ನಿಮ್ಗೆ ಈ ಒಂದು ಮಂಗಳೂರಿನ ಭಾಗದಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಬಿಜೆಪಿ. ಯಾಕೆ? ಮೋದಿ ಬರ್ಬೇಕಂತ ಆಸೆ. ಮೋದಿ ಬರ್ಬೇಕಂತ ಆಸೆ. ಮತ್ತೆ ನಿಮಗೆ ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದಲ್ಲ? ಅದಕ್ಕೆ ಅವರು ಕೊಡ್ತಾರೆ, ಕೊಡುವುದಿಲ್ಲ ಅಂತ. ನಮಗೆ ಮೋದಿ ಬರ್ಬೇಕಂತ ಆಸೆ ಅಷ್ಟೇ. ಅವ್ರು ಕೊಡೋದು ಬೇಡ? ಅವ್ರು ಕೊಡೋದು ಬೇಡ ಅಂತ ಅಲ್ಲ, ಕೊಟ್ಟರೆ ಬೇಕು. ಅಲ್ಲ, ಕೊಡೋದನ್ನ ಯಾರು ಬಿಡ್ತಾರೆ? ಅದೇ, ನಮಗೆ ಮೋದಿ ತಗೊಳ್ಳುವ ಮತ್ತೆ ಮೋದಿಗೆ ಹಾಕುವ. ಅಲ್ಲ, ನಾವು ಮುಂಚೆಯಿಂದ ಮೋದಿ ಇದರಲ್ಲಿ ಇರೋದು. ಮುಂಚೆಯಿಂದ ಮೋದಿ ಬಿಜೆಪಿಯಲ್ಲಿ ಇರೋದು. ಈ ಸಲ ಗೆಲ್ತಾರ? ಗೆಲ್ಬೇಕು, ಅವ್ರು ಗೆಲ್ತಾರೆ ಪಕ್ಕ. ಓಕೆ, ಎಂತ ಲೋಕಸಭೆ ಚುನಾವಣೆ ಬರ್ಲಿಕ್ಕುಂಟು. ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಹೌದೌದು. ನಿಮ್ಗೆ ಎಂತ ಯಾರು ಬಂದ್ರೆ ಉತ್ತಮ ಅಂತ ಅನ್ಸ್ತದೆ? ನಮಗೆ ಮೋದಿ ಅಂದ್ರೆ ಉತ್ತಮ ಅಂತ. ಯಾಕೆ? ನಾವು ನಿನ್ನದೇ ಇರುದು ಸರ್ಕಾರ. ಹಿಂದಿನಿಂದಲೂ ಕೂಡ ಅದೇ ಸರ್ಕಾರ, ಈಗಲೂ ಕೂಡ ಅದೇ ಸರ್ಕಾರ. ಈಗ ಸರ್ಕಾರ ಸ್ವಲ್ಪ ಚೇಂಜ್ ಆಗಿದೆ. ಮತ್ತೆ ಈಗ ನಿಮ್ಗೆ ಲೇಡೀಸ್ಗೆಲ್ಲ ಕೊಡ್ಲಿಕ್ಕೆ ಉಂಟಲ್ಲ ಫ್ರೀ ಎಲ್ಲ ಕಾಂಗ್ರೆಸ್, ಅದು ಬೇಡವೇನಾ? ಅವರಿಗೆ ಕೊಡುದು, ನಮ್ಗೆ ಏನು ಲಾಭ ಇಲ್ಲ. ನಮ್ಗೆ ಕ್ವಾರ್ಟರ್ನಲ್ಲಿ ನಮ್ಮ ದುಡ್ಡು ಜಾಸ್ತಿ ತಗೊಂಡ್ರು. ಕ್ವಾರ್ಟರ್ನಲ್ಲಿ ನಿಮ್ಮ ದುಡ್ಡು ಜಾಸ್ತಿ ತಗೊಳ್ಳಿ ಅಂತ ಸಾವು ಮಾರ್ರೆ. ಕ್ವಾರ್ಟರ್ನಲ್ಲಿ ನಿಮ್ಮ ದುಡ್ಡು ಜಾಸ್ತಿ ಎಷ್ಟು ಕ್ವಾರ್ಟರ್ಗೆ ಎಷ್ಟು? ಬಿಯರ್ಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ರು, ಅದು ದುಡ್ಡು ಅವರಿಗೆ ಕೊಡುದು. ಬಿಯರ್ಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ರು, ಅದು ಅಲ್ಲಿ ಹೋಯ್ತು. ಹೌದು, ನಮ್ಗೆ